ಭಾರತದಲ್ಲಿ ಶೂನ್ಯವನ್ನು ಕಂಡುಹಿಡಿದವರು ಯಾರು? ಎ. ವರಹ ಮಿಹಿರ, ಬಿ. ಆರ್ಯಭಟ್ಟ, ಸಿ. ಭಾಸ್ಕರಾಚಾರ್ಯ, ಡಿ. ಚಾಣಕ್ಯ. ಸರಿಯಾದ ಉತ್ತರ ಬಿ. ಆರ್ಯಭಟ್ಟ. ಯಾವ ನಗರವನ್ನು ಗುಲಾಬಿ ನಗರ ಎಂದು ಕರೆಯಲಾಗುತ್ತದೆ? ಎ. ಜೋಧ್ಪುರ, ಬಿ. ಜೈಪುರ್, ಸಿ. ಉದಯಪುರ, ಡಿ. ಬೆಂಗಳೂರು. ಸರಿಯಾದ ಉತ್ತರ ಬಿ. ಜೈಪುರ್. ಭಾರತದ ಯಾವ ರಾಜ್ಯವನ್ನು ಮಸಾಲೆಗಳ ಉದ್ಯಾನ ಎಂದು ಕರೆಯಲಾಗುತ್ತದೆ? ಎ. ಕರ್ನಾಟಕ, ಬಿ. ಕೇರಳ, ಸಿ. ತಮಿಳುನಾಡು, ಡಿ. ಗೋವಾ. ಸರಿಯಾದ ಉತ್ತರ ಬಿ. ಕೇರಳ. ಅಜಂತಾ ಗುಹೆಗಳು ಯಾವ ರಾಜ್ಯದಲ್ಲಿವೆ? ಎ. ಮಹಾರಾಷ್ಟ್ರ, ಬಿ. ಉತ್ತರ ಪ್ರದೇಶ್, ಸಿ. ಮಧ್ಯಪ್ರದೇಶ್, ಡಿ. ಬಿಹಾರ್. ಸರಿಯಾದ ಉತ್ತರ ಎ. ಮಹಾರಾಷ್ಟ್ರ. ಭಾರತದ ಮೊದಲ ಉಪರಾಷ್ಟ್ರಪತಿ ಯಾರು? ಎ. ಮಹಾತ್ಮ ಗಾಂಧಿ, ಬಿ. ಸರ್ದಾರ್ ಪಟೇಲ್, ಸಿ. ಸರ್ವಪಲ್ಲಿ ರಾಧಾಕೃಷ್ಣನ್, ಡಿ. ರಾಜೇಂದ್ರ ಪ್ರಸಾದ್. ಸರಿಯಾದ ಉತ್ತರ ಸಿ. ಸರ್ವಪಲ್ಲಿ ರಾಧಾಕೃಷ್ಣನ್. ಲೋಕಸಭೆಯಲ್ಲಿ ಗರಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು? ಎ. 545, ಬಿ. 445, ಸಿ. 560, ಡಿ. 552. ಸರಿಯಾದ ಉತ್ತರ ಡಿ. 552. ಚಿಪ್ಕೋ ಚಳವಳಿ ಯಾವುದಕ್ಕೆ ಸಂಬಂಧಿಸಿದೆ? ಎ. ಮಹಿಳಾ ಸಬಲೀಕರಣ, ಬಿ. ಜಲ ಸಂರಕ್ಷಣೆ, ಸಿ. ಅರಣ್ಯ ಸಂರಕ್ಷಣೆ, ಡಿ. ಪರಿಸರ ಮಾಲಿನ್ಯ. ಸರಿಯಾದ ಉತ್ತರ ಸಿ. ಅರಣ್ಯ ಸಂರಕ್ಷಣೆ. ಭಾರತದ ರಾಷ್ಟ್ರೀಯ ಹಣ್ಣು ಯಾವುದು? ಎ. ಬಾಳೆಹಣ್ಣು, ಬಿ. ಆಪಲ್, ಸಿ. ದ್ರಾಕ್ಷಿ, ಡಿ. ಮಾವಿನ ಹಣ್ಣು. ಸರಿಯಾದ ಉತ್ತರ ಡಿ. ಮಾವಿನ ಹಣ್ಣು. ಪಂಚತಂತ್ರವನ್ನು ಬರೆದವರು ಯಾರು? ಎ. ಕಾಳಿದಾಸ, ಬಿ. ವಿಷ್ಣು ಶರ್ಮಾ, ಸಿ. ಚಾಣಕ್ಯ, ಡಿ. ಅಶೋಕ. ಸರಿಯಾದ ಉತ್ತರ ಬಿ. ವಿಷ್ಣು ಶರ್ಮಾ. ಕಥಕ್ ಯಾವ ರಾಜ್ಯದ ಶಾಸ್ತ್ರೀಯ ನೃತ್ಯ? ಎ. ತಮಿಳುನಾಡು, ಬಿ. ಕೇರಳ, ಸಿ. ಉತ್ತರ ಪ್ರದೇಶ್, ಡಿ. ಪಂಜಾಬ್. ಸರಿಯಾದ ಉತ್ತರ ಸಿ. ಉತ್ತರ ಪ್ರದೇಶ್. ಯಾವ ನಗರವನ್ನು ಸರೋವರಗಳ ನಗರ ಎಂದು ಕರೆಯಲಾಗುತ್ತದೆ? ಎ. ಉದಯಪುರ, ಬಿ. ಮುಂಬೈ, ಸಿ. ದೆಹಲಿ, ಡಿ. ಶ್ರೀನಗರ. ಸರಿಯಾದ ಉತ್ತರ ಎ. ಉದಯಪುರ. ಬಾಹ್ಯಾಕಾಶಕ್ಕೆ ಹೋದ ಮೊದಲ ಭಾರತೀಯ ಮಹಿಳೆ ಯಾರು? ಎ. ಸುನಿತಾ ವಿಲಿಯಮ್ಸ್, ಬಿ. ಕಲ್ಪನಾ ಚಾವ್ಲಾ, ಸಿ. ಕಿರಣ್ ಬೇಡಿ, ಡಿ. ರಾಣಿ ಲಕ್ಷ್ಮೀ ಬಾಯಿ. ಸರಿಯಾದ ಉತ್ತರ ಬಿ. ಕಲ್ಪನಾ ಚಾವ್ಲಾ. ಭಾರತದಲ್ಲಿ ಮೊದಲ ಪರಮಾಣು ಪರೀಕ್ಷೆ ಯಾವಾಗ ನಡೆಯಿತು? ಎ. 1971, ಬಿ. 1980, ಸಿ. 1974, ಡಿ. 1998. ಸರಿಯಾದ ಉತ್ತರ ಸಿ. 1974. ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಎ. ಜೂನ್ 21, ಬಿ.
ಜೂನ್ 10, ಸಿ ಆಗಸ್ಟ್ 12, ಡಿ ಮೇ 16. ಸರಿಯಾದ ಉತ್ತರ ಎ ಜೂನ್ 21. ಭೂಕಂಪದ ತೀವ್ರತೆಯನ್ನು ಅಳೆಯುವ ಸಾಧನ ಯಾವುದು? ಎ ಸಿಸ್ಮೋಗ್ರಾಫ್, ಬಿ ಬಾರೋಮೀಟರ್, ಸಿ ಹೈಗ್ರೋಮೀಟರ್, ಡಿ ಥರ್ಮಾಮೀಟರ್. ಸರಿಯಾದ ಉತ್ತರ ಎ ಸಿಸ್ಮೋಗ್ರಾಫ್. ವಿಶ್ವದ ಅತಿ ಎತ್ತರದ ಜಲಪಾತ ಯಾವುದು? ಎ ಏಂಜಲ್, ಬಿ ನಯಾಗರ್, ಸಿ ವಿಕ್ಟೋರಿಯಾ, ಡಿ ಜೋಗ ಜಲಪಾತ. ಸರಿಯಾದ ಉತ್ತರ ಎ ಏಂಜಲ್ ಜಲಪಾತ. ಭಾರತೀಯ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು? ಎ ಮೊಸಳೆ, ಬಿ ಡಾಲ್ಫಿನ್, ಸಿ ನೀಲಿ ತಿಮಿಂಗಿಲ, ಡಿ ಆಕ್ಟೋಪಸ್. ಸರಿಯಾದ ಉತ್ತರ ಬಿ ಗಂಗಾ ಡಾಲ್ಫಿನ್. ಭಾರತದ ಸಂವಿಧಾನದಲ್ಲಿ ಎಷ್ಟು ಆರ್ಟಿಕಲ್ ಇವೆ? ಎ 395, ಬಿ 500, ಸಿ 445, ಡಿ 448. ಸರಿಯಾದ ಉತ್ತರ ಡಿ 448. ತಾಜ್ ಮಹಲ್ ಅನ್ನು ನಿರ್ಮಿಸಿದವರು ಯಾರು? ಎ ಅಕ್ಬರ್, ಬಿ ಶಹಜಾನ್, ಸಿ ಜಹಾಂಗೀರ್, ಡಿ ಶಿವಾಜಿ. ಸರಿಯಾದ ಉತ್ತರ ಬಿ ಶಹಜಾನ್. ಯಾವ ಪರ್ವತ ಶ್ರೇಣಿಯನ್ನು ಭಾರತದ ಚಾವಣಿ ಎಂದು ಕರೆಯಲಾಗುತ್ತದೆ? ಎ ಹಿಮಾಲಯ ಪರ್ವತ, ಬಿ ಸಾತ್ಪುರ್, ಸಿ ವಿಂಧ್ಯ ಪರ್ವತ, ಡಿ ಅರಾವಳಿ ಬೆಟ್ಟಗಳು. ಸರಿಯಾದ ಉತ್ತರ ಎ ಹಿಮಾಲಯ. ಭಾರತೀಯ ಸಂವಿಧಾನದ ಸೃಷ್ಟಿಕರ್ತ ಯಾರು? ಎ ಜವಾಹರ್ಲಾಲ್ ನೆಹರು, ಬಿ ಮಹಾತ್ಮ ಗಾಂಧಿ, ಸಿ ಡಾಕ್ಟರ್ BR ಅಂಬೇಡ್ಕರ್, ಡಿ ಇಂದಿರಾ ಗಾಂಧಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ. ಹಾಗೇನೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ.